ವೆಲ್ಕಮ್ ಟು ದ ಗಣೇಶ್ ವಿಡಿಯೋ ಲಾಸ್ಟ್ ವಿಡಿಯೋ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ ಗುರು ಮುಂಬೈ ವರ್ಸಸ್ SRH. ಮುಂಬೈ ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಇದು ಪವರ್ ಪ್ಲೇ ಬೇಗನೆ ಔಟ್ ಆಗಲಿಲ್ಲ. ಒಟ್ಟಿನಲ್ಲಿ ಒಂದೊಳ್ಳೆ ಕಡಕ್ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಇವರು ಅಗ್ರೆಸಿವ್ನೆಸ್ ನ ತೋರಿಸ್ಲಿಲ್ಲ. ಯಾಕೆಂದ್ರೆ SRH ಅವರು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಪವರ್ ಪ್ಲೇಯರು ಸ್ಟಾರ್ಟ್ ಕೊಡಲಿಲ್ಲ ಅನ್ಬೋದು. ಯಾಕೆಂದರೆ ಇವರು ಪವರ್ ಪ್ಲೇ ಮಿನಿಮಮ್ ಇವರು 40 ರನ್ ಹೊಡೆದ್ರು ಹೊರತು ಏನು 70-60 ರನ್ ಏನು ಹೊಡಿಲಿಲ್ಲ. ಮಿಡಲ್ ಓವರ್ಗಳಲ್ಲಿ ಮಿನಿಮಮ್ ಇವರು 100 ಹೊಡೆದ್ರು. ಲಾಸ್ಟಲ್ಲಿ ಬೇಗನೆ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಅಗ್ರೆಸಿವ್ನೆಸ್ ತೋರಿಸಬೇಕು. ಟ್ರಾವಿಸ್ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಇಲ್ಲಿ ಇಶಾನ್ ಕಿಶನ್ ಆಸ್ ಯೂಶುವಲ್ ಬೇಗನೆ ಔಟ್ ಆದರು. ನಿತೀಶ್ ರಾಣನು ಅಷ್ಟೇ. ಮೇನ್ ಇಲ್ಲಿ ಕ್ಲಾಸನ್ನು ಎಲ್ಲ ಮ್ಯಾಚಲ್ಲಿ ಚೆನ್ನಾಗಿ ಆಡೋಂಗೆ ಈ ಮ್ಯಾಚ್ ತುಂಬ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಇಲ್ಲಿ ತುಂಬ ಚೆನ್ನಾಗಿ SRH ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಒಟ್ಟಿನಲ್ಲಿ ನಾನೇನೋ ಒಂದು 190-200 ಹೊಡಿತಾರೆ ಅಂದ್ಕೊಂಡೆ. ಇವರು ಬರೀ 162 ಹೊಡೆದ್ರು. ಒಟ್ಟಿನಲ್ಲಿ ಮೇನು ಗುರು ಇಲ್ಲಿ ಅಭಿಷೇಕ್ ಶರ್ಮಾ ಟ್ರಾವಿಸ್ ಅಗ್ರೆಸಿವ್ನೆಸ್ ತೋರಿಸಿದ್ರೆ ಇನ್ನೂ 200 ಹೊಡಿಬೋದಿತ್ತು. ಒಟ್ಟಿನಲ್ಲಿ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ SRH ಅವರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಒಟ್ಟಿನಲ್ಲಿ ಈ ಮುಂಬೈ ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ಮೇನು ಇವರು ಜಸ್ಪ್ರೀತ್ ಬುಮ್ರಾ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮಿನಿಮಮ್ 1 ವಿಕೆಟ್ ತಗೊಟ್ರು. ಒಂದು ಕ್ರೂಷಿಯಲ್ ವಿಕೆಟ್ನ ವಿಲ್ ಜಾಕ್ಸ್ ಸಿಕ್ಕಾಬಿಟ್ಟೆ ಗೇಮ್ ಚೇಂಜಿಂಗ್ ಮಾಡಿದ್ರು. 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ಒಟ್ಟಿನಲ್ಲಿ ಇಲ್ಲಿ ದೀಪಕ್ ಚಾಲು ಸಿಕ್ಕಾಬಿಟ್ಟೆ ರನ್ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಟ್ರೆಂಟ್ ಬೋಲ್ಟ್ ಪವರ್ ಪ್ಲೇ ವಿಕೆಟ್ನ ತೆಗಿಲಿಲ್ಲ. ಒಟ್ಟಿನಲ್ಲಿ ನನ್ನ ಪ್ರಕಾರ ಪವರ್ ಪ್ಲೇ ವಿಕೆಟ್ ತೆಗಿತಾರೆ ಅನ್ಕೊಂಡಿದ್ದೆ, ಇವರು ತೆಗಿಲಿಲ್ಲ. ಹಾರ್ದಿಕ್ ಪಾಂಡ್ಯ 1 ವಿಕೆಟ್ನ ತಗೊಟ್ರು. ಇಲ್ಲಿ ಸ್ಯಾಟ್ನರು ಅಷ್ಟೇ ಜಸ್ಟ್ 1 ಓವರ್ನ ಮಾಡಿಸ್ಕೊಂಡ್ರು ಅಷ್ಟೇ ಹೊರತು ಅಂತ ಹೇಳ್ಕೊಳ್ಳೋ ಓವರ್ ಅಂದರೆ ಮೇನ್ ಜಸ್ಪ್ರೀತ್ ಬುಮ್ರಾ ಸಿಕ್ಕಾಬಿಟ್ಟೆ ರನ್ ಹೊಡೆಸ್ಕೊಳ್ಳಲಿಲ್ಲ. ಚೆನ್ನಾಗಿ ತುಂಬ ಬೌಲಿಂಗ್ ಖಡಕ್ ಆಗಿತ್ತು, ತುಂಬ ಬೌಲಿಂಗ್ ಕಂಟ್ರೋಲ್ ಆಗಿತ್ತು ಮುಂಬೈ ಅವ್ರದ್ದು. ಒಟ್ಟಿನಲ್ಲಿ ಮೇನ್ ಗುರು 162ನ ಇವರು ಚೇಸ್ ಮಾಡಕ್ಕೆ ಕೊಟ್ರು ಮುಂಬೈ ಅವ್ರಿಗೆ. 162ನ ಚೇಸ್ ಮಾಡಕ್ ಬಂದವರು ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸಿದ್ರು. ಮೇನು ರೋಹಿತ್ ಶರ್ಮಾ ಮತ್ತೆ ಸೂರ್ಯಕುಮಾರ್ ಯಾದವ್ ಮತ್ತೆ ವಿಲ್ ಜಾಕ್ಸ್ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ತೋರಿಸಿದ್ರು. ಮೇನು ಗುರು ವಿಲ್ ಜಾಕ್ಸ್ ಆಲ್ರೌಂಡರ್ ಆಟನ ಆಡಿದ್ರು. ಒಳ್ಳೆ ರೋಹಿತ್ ಶರ್ಮಾ ಅಟ್ಲೀಸ್ಟ್ ಕ್ಯಾಮೆ ಇನ್ನಿಂಗ್ಸ್ ಆಡಿದ್ರು. ಒಟ್ಟಿನಲ್ಲಿ ಒಂದೊಳ್ಳೆ ಗುಡ್ ಇನ್ನಿಂಗ್ಸ್ ಆಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಇವರು ಪವರ್ ಪ್ಲೇಲಿ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗೆದಿದ್ರೆ ಇಲ್ವಾ ಅಂದ್ರೆ ಮೇನ್ ಗುರು ಇವರು ಪವರ್ ಪ್ಲೇಯಲ್ಲಿ ಬೇಗನೆ ಔಟ್ ಆದ್ರು. ರೋಹಿತ್ ಶರ್ಮಾ ಪವರ್ ಪ್ಲೇ ಬೇಗನೆ ಔಟ್ ಆದರು. ಕ್ಯಾಮೆ ಇನ್ನಿಂಗ್ಸ್ ಆಡಿದ್ರು. ಅವ್ರ ಹಿಂದೆ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋದ್ರು. ಒಟ್ಟಿನಲ್ಲಿ ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ ಇವರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು SRH ಮಾಡಿದ್ದಿಲ್ಲ. ಒನ್ ಸೈಡ್ ಮ್ಯಾಚ್ ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು. ಇಲ್ಲಿ ಮೊಹಮ್ಮದ್ ಸಿರಾಜು ಅಷ್ಟೇ, ಇಲ್ಲಿ ಅಕ್ಷಯ್ ಪಟೇಲು ಅಷ್ಟೇ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಮಾಡಿದ್ದಿಲ್ಲ ಅನ್ಬೋದು. ಮೇನ್ ಇಲ್ಲಿ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆಗಿದ್ದು ನೋಡಿದ್ರೆ ಇಲ್ಲಿ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಇಲ್ಲಿ ಅಕ್ಷಯ್ ಪಟೇಲ್ ಆಗಲಿ ಒಟ್ಟಿನಲ್ಲಿ ಇವರು SRH ಅವರು ಅಂತ ಹೇಳ್ಕೊಳ್ಳೋ ಸ್ಕೋರಿಂಗ್ ಮಾಡಿತ್ತಿಲ್ಲ. ಅದರಿಂದನೇ ಇವರು ಮ್ಯಾಚ್ನ ಸೋಲಂಗೆ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇಲಾಗಲಿ ಮಿಡಲ್ ಓವರ್ಗಳಾಗಲಿ ಅಂತ ಹೇಳ್ಕೊಳ್ಳೋ ಇವರು ವಿಕೆಟ್ ತೆಗಿಲಿಲ್ಲ. ಅದರಿಂದನೇ ಮ್ಯಾಚ್ ಸಿಕ್ಕಾಬಿಟ್ಟೆ ಇಲ್ಲಿ ಕಂಟ್ರೋಲ್ ಆಗಲಿಲ್ಲ. ಒಟ್ಟಿನಲ್ಲಿ ಪವರ್ ಪ್ಲೇ ಜಸ್ಟ್ 1 ವಿಕೆಟ್ ತೆಗೆದ್ರೆ ಪವರ್ ಪ್ಲೇ ಮುಂದೆ 2ನೇ ವಿಕೆಟ್ ತೆಗೆದ್ರು. ಆಮೇಲೆ ಪವರ್ ಪ್ಲೇ ಆದಮೇಲೆ ಮಿಡಲ್ ಓವರ್ಗಳಲ್ಲಿ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಒಟ್ಟಿನಲ್ಲಿ ಆಲ್ಮೋಸ್ಟ್ ಇಲ್ಲಿ 15ನೇ ಓವರ್ಗೆ ಒನ್ ಸೈಡ್ ಮ್ಯಾಚ್ ಆಗ್ಬಿಟ್ಟಿತ್ತು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಒಟ್ಟಿನಲ್ಲಿ ಚೆನ್ನಾಗಿ ಕ್ಯಾಮ್ ಇನ್ನಿಂಗ್ಸ್ ಆಡಿದ್ರು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಆಗಲಿ ತಿಲಕ್ ವರ್ಮಾ ಆಗಲಿ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾನೇ ಮ್ಯಾಚ್ ಮುಗಿಸ್ಬೇಕಿತ್ತು. ವಿಲ್ ಜಾಕ್ಸ್ ಬಂದಿದ್ರು ಗ್ಯಾಪಲ್ಲಿ. ಒಟ್ಟಿನಲ್ಲಿ ಚೆನ್ನಾಗಿತ್ತು. ನವೀನ್ ಅಷ್ಟೇ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಅವರಿಂದ ಸ್ಟ್ಯಾಟ್ನರ್ ಅಷ್ಟೇ ಬೇಗನೆ ಔಟ್ ಆಗಲಿಲ್ಲ. ಒಟ್ಟಿನಲ್ಲಿ ಮುಂಬೈ ಅವರು ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ಮುಂಬೈ ಅವರು ಗೆದ್ದರು. ಒಟ್ಟಿನಲ್ಲಿ ಏನು ಗುರು ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ SRH ಅವರು ತಗೊಳ್ಳಿಲ್ಲ. ಮುಂಬೈ ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಸಿಕ್ಕಾಪಟ್ಟೆ ತೊಗೊಂಡ್ರು. ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಮೇನ್ ಗುರು ಟಾಸ್ನ ಗೆದ್ದರು, ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಗುರು. ಒಟ್ಟಿನಲ್ಲಿ ಮುಂಬೈ ಅವ್ರು ಗೆದ್ದರು ಗುರು. ಒಟ್ಟಿನಲ್ಲಿ